ಪ್ರತಿಭಾ ಅವರ ದಿಶಾ ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಔಚಿತ್ಯಪೂರ್ಣ ಸಂವಹನ. ಈ ಘಟನೆ ನಡೆದದ್ದು ಸುಮಾರು 3-4 ವರ್ಷಗಳ ಹಿಂದೆ. ಅದು ಆಗಸ್ಟ್ ತಿಂಗಳ ಮೊದಲ ವಾರ. ಆಗ ತಾನೇ ತರಗತಿಯನ್ನು ಮುಗಿಸಿಕೊಂಡು ಕಾಲೇಜಿನ ಕಾರಿಡಾರ್ನಲ್ಲಿ ಕಾಲಿರಿಸಿದ ಅಧ್ಯಾಪಕಿಯೊಬ್ಬರನ್ನು ಕಂಡ ವ್ಯಕ್ತಿಯೊಬ್ಬರು ಪರಿಚಯದ ನಗೆ ಬೀರಿ ಕೈ ಮುಗಿದರು. ಅವರು ಕಳೆದ ವರ್ಷ ಆ ಕಾಲೇಜಿನಲ್ಲಿ ದ್ವಿತೀಯ PUC ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬನ ತಂದೆ. ಅವರು ಆಗಾಗ ಕಾಲೇಜಿಗೆ ಬಂದು ತಮ್ಮ ಮಗನ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಅಧ್ಯಾಪಕರೊಂದಿಗೆ ಚರ್ಚಿಸುತ್ತಿದ್ದುದರಿಂದ ಅಧ್ಯಾಪಕ ವೃಂದಕ್ಕೆ ಅವರ ಪರಿಚಯವಿತ್ತು. ಇದೀಗ PUC ಮತ್ತು CET ಪರೀಕ್ಷೆಗಳ ಫಲಿತಾಂಶ ಬಂದು ಕೆಲವೇ ದಿನಗಳಾಗಿದ್ದವು. ಆದ್ದರಿಂದ ಆ ಅಧ್ಯಾಪಕಿ ಸಹಜವಾಗಿಯೇ ಕುಶಲ ಪ್ರಶ್ನೆಗಳನ್ನು ಕೇಳಿ ವಿಚಾರಿಸಿದರು. ಏನು ಸರ್, ಮಗನನ್ನು ಯಾವ ಕೋರ್ಸಿಗೆ ಸೇರಿಸಿದಿರಿ? ಇಂಜಿನಿಯರಿಂಗಿಗೋ ಅಥವಾ ಮೆಡಿಕಲ್ಗೋ? ಆ ತಂದೆ ತಮ್ಮ ಮೊಗದ ಮೇಲಿನ ಮುಗುಳ್ನಗೆಯನ್ನು ಹಾಗೆಯೇ ಉಳಿಸಿಕೊಂಡು ನುಡಿದರು. ಇಲ್ಲ ಮೇಡಮ್, ಅವನು ಪರೀಕ್ಷೆ ಬರೆದಿದ್ದಾನೆ. ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೇವೆ. ಫಲಿತಾಂಶ ಬಂದ ಮೇಲೆ ಯಾವ ಕೋರ್ಸ್ಗೆ ಸೇರಿಸಬೇಕು ಎನ್ನುವುದನ್ನು ನಿರ್ಧರಿಸಬೇಕು. ಅರೆ, PUC ಹಾಗೂ CET ಪರೀಕ್ಷೆಗಳ ಫಲಿತಾಂಶ ಪ್ರಕಟಗೊಂಡು ಕೆಲವು ದಿನಗಳೇ ಸಂದಿವೆ. ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ಗಳ ಪ್ರವೇಶಾತಿಗಾಗಿ ಕೌನ್ಸೆಲಿಂಗ್ ಕೂಡ ಪ್ರಾರಂಭವಾಗಿದೆ. ಈಗ ಈ ಹುಡುಗ ಯಾವ ಪರೀಕ್ಷೆ ಬರೆದಿರಬಹುದು? ಆ ಅಧ್ಯಾಪಕಿಗೆ ಮಿಂಚಿನ ವೇಗದಲ್ಲಿ ಎಲ್ಲ ಅರ್ಥವಾಯಿತು. ಅವನು ಬರೆದದ್ದು ಸಪ್ಲಿಮೆಂಟರಿ ಪರೀಕ್ಷೆ ಎಂದರೆ ಅವನು ಮಾರ್ಚ್ ತಿಂಗಳ PUC ಪರೀಕ್ಷೆಯಲ್ಲಿ ನಾಪಾಸ್ ಆಗಿದ್ದಾನೆ. ಆ ಅಧ್ಯಾಪಕಿಗೆ ಅವನ ತಂದೆಯ ಬಗ್ಗೆ ಗೌರವ ಉಕ್ಕಿ ಬಂತು. ತಮ್ಮ ಮಗನ ವೈಫಲ್ಯವನ್ನು ಎತ್ತಿ ಆಡದೆ ಅವನ ಗೌರವ ರಕ್ಷಣೆ ಮಾಡಿದ ಪರಿ ಅಧ್ಯಾಪಕಿಯ ಮನಸ್ಸನ್ನು ಸ್ಪರ್ಶಿಸಿತು. ತಮ್ಮ ಮಗನ ಸೋಲು ಆ ತಂದೆಯ ಹೊಂಗನಸುಗಳನ್ನು ಒಡೆದು ಹಾಕಿಲ್ಲ ಎನ್ನಲಾದೀತೆ. ಆದರೆ ತಮ್ಮ ನಿರಾಸೆಯನ್ನು ಅಡಗಿಸಿಟ್ಟುಕೊಂಡು ವಿಷಯವನ್ನು ನೇರವಾಗಿ ಹೇಳದೆ, ಸುಳ್ಳಿಗೂ ಶರಣಾಗದೆ ಎಷ್ಟು ಸೂಕ್ಷ್ಮವಾಗಿ ಸಂಗತಿಯನ್ನು ಅವರು ತಿಳಿಸಿದ್ದರು. ಅವರ ಸುಸಂಸ್ಕೃತವಾದ ಮಾತಿನ ರೀತಿ ಆ ಅಧ್ಯಾಪಕಿಯ ಮೇಲೆ ಆಳವಾದ ಪ್ರಭಾವ ಬೀರಿತು. ಮಾತ್ರವಲ್ಲ, ಕಹಿಯನ್ನು ಮುಖಕ್ಕೆ ರಾಚದೆ, ಸತ್ಯವನ್ನೂ ಮರೆಮಾಚದೆ, ನಿಜ ಸಂಗತಿಯನ್ನು ಸಂವಹನ ಮಾಡಬಲ್ಲ ಮಾತಿನ ಅನೂಹ್ಯ ಶಕ್ತಿಯ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡಿತು. ಸಂವಹನ ಎಂದರೆ ಕೊಂಡೊಯ್ಯುವುದು ಎಂದರ್ಥ. ಸುದ್ದಿಯನ್ನು, ವಿಚಾರಗಳನ್ನು ಮತ್ತು ಭಾವನೆಗಳನ್ನು ಇತರರಿಗೆ ತಲುಪಿಸುವ ಪ್ರಕ್ರಿಯೆಯನ್ನು ಸಂವಹನ ಎಂದು ಕರೆಯುತ್ತಾರೆ. ಮನುಷ್ಯ ಸಮಾಜ ಜೀವಿ. ಆದ್ದರಿಂದ ವಿಚಾರ ಹಾಗೂ ಭಾವನೆಗಳ ಕೊಡುಕೊಳ್ಳುವಿಕೆ ವ್ಯವಹಾರ ದೃಷ್ಟಿಯಿಂದ ಮಾತ್ರವಲ್ಲ, ವೈಯಕ್ತಿಕ ಸಂತೋಷ ತೃಪ್ತಿಗಳ ದೃಷ್ಟಿಯಿಂದಲೂ ಅತ್ಯವಶ್ಯಕ ಮತ್ತು ಅನಿವಾರ್ಯ. ಸಂವಹನಕ್ಕೆ ಮುಖ್ಯವಾಗಿ 4 ಉದ್ದೇಶಗಳಿವೆ ಎನ್ನಬಹುದು. ಇತರರಿಗೆ ವಿಷಯವನ್ನು ತಿಳಿಸುವುದು, ಇತರರ ನೆರವು ಕೋರುವುದು, ಇತರರು ತಮ್ಮ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವಂತೆ ಮನವೊಲಿಸುವುದು ಮತ್ತು ಬಾಂಧವ್ಯಗಳನ್ನು ಬೆಸೆಯುವುದು, ಅವುಗಳಲ್ಲಿ ಗಾಢತೆಯನ್ನು ಉಂಟುಮಾಡುವುದು. ಈ ಉದ್ದೇಶಗಳಲ್ಲಿ ಯಾವ ಒಂದು ಉದ್ದೇಶವನ್ನೂ ಮಾನವ ಜೀವನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಹೀಗಿರುವಾಗ ಸಂವಹನ ಜೀವನದಲ್ಲಿ ಎಷ್ಟು ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ಎನ್ನುವುದನ್ನು ಕುರಿತು ಆಲೋಚಿಸಿ ನೋಡಬೇಕು. ಸಂವಹನದಲ್ಲಿ 2 ವಿಧ: ಭಾಷಿಕ ಸಂವಹನ ಮತ್ತು ಅಭಾಷಿಕ ಸಂವಹನ ಎಂದು. ಭಾಷಿಕ ಸಂವಹನ ಎಂದರೆ ಶಬ್ದಗಳನ್ನು ಉಪಯೋಗಿಸಿ ಮಾಡುವ ಸಂವಹನ. ಉದಾಹರಣೆಗೆ, ಮಾತುಗಳನ್ನು ಆಡುವುದರ ಅಥವಾ ಬರೆಯುವುದರ ಮೂಲಕ ವಿಷಯವನ್ನು ತಿಳಿಸುವುದು. ಅಭಾಷಿಕ ಸಂವಹನ ಎಂದರೆ ಶಬ್ದಗಳನ್ನು ಬಳಸದೇ ಮಾಡುವ ಸಂವಹನ. ಉದಾಹರಣೆಗೆ, ಮುಖಭಾವ ಅಥವಾ ಶರೀರ ಭಾಷೆಯ ಮೂಲಕ ವಿಷಯವನ್ನು ತಿಳಿಸುವುದು. ನಾವು ಬಳಸುವ ಭಾಷಿಕ ಸಂವಹನ ಒಟ್ಟು ಸಂವಹನದ 35% ಮಾತ್ರ. ಬಹುಮಟ್ಟಿಗೆ ನಾವು ನಮ್ಮ ಭಾವನೆಗಳನ್ನು ಮುಖಭಾವ ಹಾಗೂ ಶರೀರ ಭಾಷೆಯ ಮೂಲಕವೇ ಸಂವಹನ ಮಾಡುತ್ತೇವೆ. ಸಂವಹನದ ವಿಧಾನ ಯಾವುದೇ ಇರಲಿ, ದಕ್ಷ ಕಾರ್ಯನಿರ್ವಹಣೆಗೆ ಮತ್ತು ಆರೋಗ್ಯಕರ ಮಾನವ ಸಂಬಂಧಗಳ ರಕ್ಷಣೆಗೆ ನಮ್ಮ ಸಂವಹನ ಸಮರ್ಥವಾಗಿಯೂ ಸಭ್ಯವಾಗಿಯೂ ಇರಲೇಬೇಕು. ಮೊದಲು ಭಾಷಿಕ ಸಂವಹನದತ್ತ ಗಮನ ಹರಿಸೋಣ. ಮಾತು ನಮ್ಮ ಮತ್ತು ಜಗತ್ತಿನ ನಡುವಿನ ಸೇತು. ನಮ್ಮ ಮಾತು ಸುಂದರವಾಗಿದ್ದರೆ, ಸಜ್ಜನಿಕೆಯಿಂದ ಕೂಡಿದ್ದರೆ ಮಾತ್ರವೇ
ನಮ್ಮ ಇತರರ ನಡುವಿನ ಸಂಪರ್ಕ ಹಿತಕರವಾಗಿರುತ್ತದೆ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿಯುವ ಕನ್ನಡಿ. ನಾವು ಆಡುವ ಮಾತು ಮತ್ತು ಅದರ ರೀತಿಯಿಂದ ಇತರರು ನಮ್ಮನ್ನು ಅಳೆಯುತ್ತಾರೆ. ಈ ಅಳೆಯುವಿಕೆಯ ಫಲಿತಾಂಶದ ಮೇಲೆ ಅವರ ದೃಷ್ಟಿಯಲ್ಲಿ ನಮ್ಮ ಸ್ಥಾನ ನಿರ್ಧಾರಿತವಾಗುತ್ತದೆ. ನಾವು ಗಳಿಸುವ ಸಮಾಧಾನ, ಸಂತೋಷ ಮತ್ತು ಯಶಸ್ಸು ನಮ್ಮ ಮಾತಿನ ವೈಖರಿಯ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿರುತ್ತವೆ. ಆದ್ದರಿಂದ ನಾವು ಆಡುವ ಮಾತುಗಳು ಮತ್ತು ಅದರ ಶೈಲಿಯನ್ನು ಅತ್ಯಂತ ಎಚ್ಚರದಿಂದ ಪರಿಶೀಲಿಸಿ ಪರಿಷ್ಕರಿಸಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಮಾತುಗಳು ಅರ್ಥಪೂರ್ಣವಾಗಿರಬೇಕು, ಸುಸಂಬದ್ಧವಾಗಿರಬೇಕು ಮತ್ತು ಸದುದ್ದೇಶದ ಹಿನ್ನೆಲೆಯಿಂದ ಮೂಡಿಬರಬೇಕು. ನಾವು ನಮ್ಮ ಮಾತಿನ ಮೂಲಕ ಇತರರಿಗೆ ತಿಳಿಸಬೇಕೆಂದಿರುವ ವಿಷಯದ ಬಗ್ಗೆ ಮೊದಲು ನಮಗೆ ಆಳವಾದ, ಖಚಿತವಾದ ಮಾಹಿತಿ ಇರಬೇಕು. ಆಗ ಮಾತ್ರ ನಮ್ಮ ಮಾತಿಗೆ ಬೆಲೆ ದೊರೆಯುತ್ತದೆ. ಒಂದೇ ಸಮನೆ ಚಟಪಟ ಮಾತನಾಡುವ ಮಾತಾಳಿಗಳು ಎಷ್ಟು ಜನ ಇಲ್ಲ. ಆದರೆ ಆ ಮಾತುಗಳಲ್ಲಿ ಸತ್ವ ಇಲ್ಲದಿದ್ದರೆ ಇವೆಲ್ಲ ಅರ್ಥವಿಲ್ಲದ ಬಡಬಡಿಕೆ ಎಂದು ಅವನ್ನು ಇತರರು ನಿರ್ಲಕ್ಷಿಸುವುದು ಖಂಡಿತ. ಅರಳು ಹುರಿದಂತೆ ಮಾತನಾಡಬಲ್ಲ ಸಾಮರ್ಥ್ಯವೇನೋ ಶ್ಲಾಘನೀಯವೇ. ಆದರೆ ಅರಿತು ಮಾತನಾಡುವುದು, ಅರಿವಿನ ಬೆಳಕು ಚೆಲ್ಲುವಂತೆ ಮಾತನಾಡುವುದು ಬಹಳ ಮುಖ್ಯ. ಮಿತವಾಗಿ ಮಾತನಾಡುವುದು, ಸಮಯವರಿತು ಮಾತನಾಡುವುದು ನಮ್ಮ ಸುತ್ತಲ ಪರಿಸರದ ಶಾಂತಿ ಪಾಲನೆಗೆ ಅತ್ಯಂತ ಅಗತ್ಯ. ಅನಗತ್ಯವಾಗಿ ಮಾತಿನ ಮಹತ್ವದ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ಬೈರಿಗೆಯಂತೆ ಒಂದೇ ಸಮನೆ ಕೊರೆಯುವವರು ಇರುತ್ತಾರೆ. ಅತಿ ಮಾತು ಎಷ್ಟೋ ಸಾರಿ ಅಂತರಂಗದ ಪೊಳ್ಳುತನದ ಪ್ರತೀಕವಾಗಿರುತ್ತದೆ. ತುಂಬ ಹರಟುವವರ ಮಾತುಗಳಲ್ಲಿ ಸುಳ್ಳುಗಳು ನುಸುಳುವುದೂ ಇದೆ. ಇಂಥವರ ಮಾತುಗಳಿಗೆ ಹೆಚ್ಚಿನ ಬೆಲೆಯೇನೂ ಇರುವುದಿಲ್ಲ. ಮಾತು ಅಗ್ಗವಾಗುವುದು ಏಕೆಂದರೆ ಅಗತ್ಯಕ್ಕಿಂತ ಸರಬರಾಜು ಹೆಚ್ಚಾಗುವುದರಿಂದ. ಆದ್ದರಿಂದ ಮಾತಿನ ಪ್ರಮಾಣವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಹಾಗೆಯೇ ಸಮಯೋಚಿತವಾಗಿ ಸರಿಯಾದ ಮಾತುಗಳನ್ನು ಆಡುವುದೂ ಮುಖ್ಯ. ಆ ಸಂದರ್ಭದಲ್ಲಿ ಆಡಿದ ಮಾತು ಅಪಾರ್ಥಕ್ಕೆ ಎಡೆಮಾಡಿಕೊಡುವುದು ಖಂಡಿತ. ಪ್ರತಿ ಸನ್ನಿವೇಶದಲ್ಲೂ ಯಾವ ಮಾತನ್ನಾಡಿದರೆ ಎಲ್ಲರಿಗೂ ಒಳಿತಾಗಬಹುದು ಎಂದು ಮೊದಲು ಮನಸ್ಸಿನಲ್ಲಿ ಮಥಿಸಿ ನಂತರ ಆಡುವುದು ಕ್ಷೇಮ. ಮಾತನ್ನು ಆಡಿಬಿಟ್ಟ ಮೇಲೆ ಅದರ ಪರಿಣಾಮವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುವುದೇ ಜಾಣತನ. ನಮ್ಮ ಮಾತುಗಳ ಹಿಂದಿರುವ ಉದ್ದೇಶ ಒಳ್ಳೆಯದಾಗಿರಲೇಬೇಕು. ನಮ್ಮ ಪ್ರತಿಷ್ಠೆಯನ್ನು ಮೆರೆಯಲು, ಇತರರನ್ನು ಜರಿಯಲು ಮಾತುಗಳನ್ನು ಬಳಸಬಾರದು. ಇತರರ ಭಾವನೆಗಳಿಗೆ, ಅಭಿಮಾನಕ್ಕೆ ಧಕ್ಕೆ ತರುವ ಮಾತುಗಳನ್ನಾಡಿ ನಂತರ ಎಷ್ಟೇ ಕ್ಷಮೆ ಕೇಳಿದರೂ ಅವುಗಳ ದುಷ್ಪರಿಣಾಮ ಎಂದಿಗೂ ಸಂಪೂರ್ಣವಾಗಿ ಅಳಿಸಿ ಹೋಗುವುದಿಲ್ಲ. ಆದ್ದರಿಂದ ಮಾತಿನಲ್ಲಿ ನಯ, ವಿನಯ, ಗೌರವಗಳು ತುಂಬಿರಲಿ. ಒರಟು ಮಾತಿನವರು ನಾವು ನೇರ ನುಡಿಯವರು ಎನ್ನುತ್ತಾ ದರ್ಪದಿಂದ ಮೆರೆಯಬಹುದು. ಆದರೆ ಇದು ಅವರ ಅಸಂಸ್ಕೃತ ಸ್ವಭಾವವನ್ನು ನೇರ ಮಾತು ಎಂಬ ಕವಚದಿಂದ ಮರೆಸಿಡುವ ಯತ್ನ ಅಷ್ಟೇ. ಆದ್ದರಿಂದ ಹರಿತವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಆಲೋಚಿಸೋಣ. ಆದರೆ ಎಂದಿಗೂ ಹರಿತವಾಗಿ ಮಾತನಾಡುವುದು ಬೇಡ. ಕಹಿಯಾದ ವಿಷಯವನ್ನು ತಿಳಿಸಬೇಕಾಗಿ ಬಂದರೂ ವಿಷಯದ ಗಾಂಭೀರ್ಯ ತಗ್ಗದಂತೆ, ಆದರೆ ಕಹಿಯನ್ನು ಬಹುಮಟ್ಟಿಗೆ ಕಡಿಮೆ ಮಾಡಿ ಅಭಿವ್ಯಕ್ತಿಗೊಳಿಸಲು ಸಾಧ್ಯ. ಅಂತಹ ಮಾತುಗಳು ನಮ್ಮವಾಗಲಿ. ಮಾತನಾಡುವಾಗ ನನ್ನ ಅಭಿಪ್ರಾಯವೇ ಸರಿ ಎಂದು ವಾದಿಸುವವರು ಇರುತ್ತಾರೆ. ಹೆಜ್ಜೆ ಹೆಜ್ಜೆಗೂ ವಾದ ಮಾಡುವವರೊಂದಿಗೆ ಸಂವಾದ ಮುಂದುವರಿಸಲು ಯಾರಿಗೆ ತಾನೇ ಇಷ್ಟವಾಗುತ್ತದೆ? ಆದ್ದರಿಂದ ನಮ್ಮ ಬದುಕಿನ ಮೇಲೆ ತೀವ್ರವಾದ ಪ್ರಭಾವ ಬೀರುವ ವಿಷಯಗಳನ್ನು ಹೊರತುಪಡಿಸಿ ಇತರ ವಿಷಯಗಳ ಬಗ್ಗೆ ಚರ್ಚೆಗೆ ಇಳಿಯದಿರುವುದು ಒಳ್ಳೆಯದು. ಇತರರ ಮಾತಿನ ಹಿನ್ನೆಲೆಯಲ್ಲಿ ಅವರ ಚಿಂತನೆ ಹಾಗೂ ವೈಯಕ್ತಿಕ ಅನುಭವಗಳು ಇದ್ದೇ ಇವೆ. ಅವುಗಳು ಪರಿಗಣನೆಗೆ ಯೋಗ್ಯವಲ್ಲ ಎನ್ನುವುದು ಎಷ್ಟು ಉಚಿತ? ಚಾಡಿ ಹೇಳುವುದು, ದೂರು ಹೇಳುವುದು, ಆಧಾರವಿಲ್ಲದ ಸಂಗತಿಗಳ ಬಗ್ಗೆ ಹರಟುತ್ತಾ ಸುಳ್ಳು ವದಂತಿಗಳನ್ನು ಹರಡುವುದು ಅಪೇಕ್ಷಣೀಯವಲ್ಲ. ಮಾತ್ರವಲ್ಲ, ಅತ್ಯಂತ ಅಪಾಯಕಾರಿ ಕೂಡ. ನಮ್ಮ ಮಾತು ಇವುಗಳಿಂದ ಮುಕ್ತವಾಗಿರುವಂತೆ ನೋಡಿಕೊಳ್ಳಲೇಬೇಕು. ಚಾಡಿ ಮಾತುಗಳಿಗೆ, ಕಿಂವದಂತಿಯ ಮಾತುಗಳಿಗೆ, ಮುಗ್ಧ ಜೀವನಗಳನ್ನು ಮುರುಟಿ ಹಾಕುವ, ಭವಿಷ್ಯವನ್ನು ನುಚ್ಚುನೂರು ಮಾಡುವ, ಬಹುಕಾಲ ದುಃಖವನ್ನು ಉಂಟು ಮಾಡುವ ಶಕ್ತಿ ಇರುತ್ತದೆ. ನಮ್ಮ ಮಾತಿನಿಂದ ಇಂಥ ಅವಘಡಗಳು ಘಟಿಸದಂತೆ ನೋಡಿಕೊಳ್ಳುವ ಗುರುತರ ಜವಾಬ್ದಾರಿ ಅನವರತ ನಮ್ಮ ಮೇಲಿದೆ. ಗ್ರೀಕ್ ದೇಶದ
ಮಹಾತತ್ವಜ್ಞಾನಿ ಸಾಕ್ರೆಟಿಸ್ನ ಬಳಿಗೆ ಬಂದ ಪರಿಚಿತನೊಬ್ಬ ಹೇಳಿದ, ನಿಮ್ಮ ಗೆಳೆಯನ ಬಗ್ಗೆ ನಿಮಗೆ ಕೆಲವು ಮಾತುಗಳನ್ನು ಹೇಳಬೇಕು. ಸಾಕ್ರೆಟಿಸ್ ಕೂಡಲೇ ನುಡಿದ, ನೀನು ಹೇಳಬೇಕೆಂದಿರುವುದನ್ನು ಮೊದಲು ತ್ರಿಶೋಧಕದ ಮೂಲಕ ಸೋಸು, ನಂತರ ನೋಡೋಣ. ಪರಿಚಿತ ಅಚ್ಚರಿಯಿಂದ ಕೇಳಿದ, ತ್ರಿಶೋಧಕವೇ? ಸಾಕ್ರೆಟಿಸ್ ಹೇಳಿದ, ಹೌದು. ಮೊದಲನೆಯ ಶೋಧಕ ಸತ್ಯ. ನೀನು ಹೇಳಲಿರುವ ವಿಷಯ ಸತ್ಯವೆಂದು ಖಚಿತವಾಗಿ ನಿನಗೆ ಗೊತ್ತೇ? ಆ ವ್ಯಕ್ತಿ ಹೇಳಿದ, ಇಲ್ಲ, ಇದನ್ನು ನನಗೆ ಯಾರೋ ಹೇಳಿದ್ದು. ಸಾಕ್ರೆಟಿಸ್ ಕೇಳಿದ, ಎರಡನೆಯ ಶೋಧಕ ಒಳ್ಳೆಯ ವಿಷಯ. ನೀನು ನನ್ನ ಗೆಳೆಯನ ಕುರಿತು ಒಳ್ಳೆಯ ಮಾತುಗಳನ್ನು ಹೇಳಲಿದ್ದೀಯಾ? ಆ ವ್ಯಕ್ತಿ ಗಲಿಬಿಲಿಗೊಂಡು ನುಡಿದ, ಅಯ್ಯೋ, ಒಳ್ಳೆ ಮಾತೆಲ್ಲಿ ಬಂತು? ಈಗ ಸಾಕ್ರೆಟಿಸ್ ಪ್ರಶ್ನಿಸಿದ, ನೀನು ನನಗೆ ಹೇಳ ಹೊರಟಿರುವ ಸುದ್ದಿ ನನಗೆ ಉಪಯುಕ್ತವಾಗಿರುತ್ತದೆಯೇ? ಆ ವ್ಯಕ್ತಿ ದಂಗು ಬಡಿದು ಇಲ್ಲವೆಂದ. ಸಾಕ್ರೆಟಿಸ್ ನಿಧಾನವಾಗಿ ಹೇಳಿದ, ಅಲ್ಲ, ಸತ್ಯವೋ ಅಲ್ಲವೋ ಗೊತ್ತಿಲ್ಲದ, ಒಳ್ಳೆಯ ಅಭಿಪ್ರಾಯವನ್ನೂ ಮೂಡಿಸದ, ಉಪಯುಕ್ತವೂ ಅಲ್ಲದ ವಿಷಯವನ್ನು ನನಗೇಕೆ ಹೇಳುತ್ತೀ? ಎಷ್ಟು ಬೋಧಪ್ರದವಾದ ಕತೆ ಇದು! ಮಾತಿಗೆ ಅಪಾರ ಶಕ್ತಿ ಇದೆ. ಆ ಶಕ್ತಿಯನ್ನು ಭಾವಿಸಿದಂತೆಲ್ಲ ಮಾತು ನಿಂತು ಮೌನದ ಆಶ್ರಯ ಪಡೆಯುವಂತಾಗುತ್ತದೆ. ಜಗತ್ತಿನ ನಾನಾ ವಿಷಯಗಳ ಬಗ್ಗೆ ಮಾಹಿತಿ ನಮಗೆ ದೊರಕುತ್ತಿರುವುದು ಮಾತಿನ ಮೂಲಕವೇ. ಅಜ್ಞಾನವನ್ನು ನೀಗುವ ಅಸ್ತ್ರ ಮಾತು. ಪ್ರಾಣಾಂತಿಕ ವೇದನೆಯಿಂದ ನರಳುತ್ತಿರುವ ರೋಗಿಯ ಬಳಿ ಕುಳಿತು ಸವಿದನಿಯಲ್ಲಿ ಸಾಂತ್ವನದ ಮಾತುಗಳನ್ನು ಆಡಿದರೆ ಆ ರೋಗಿ ಹೇಳುತ್ತಾನೆ, ನಿಮ್ಮ ಬಳಿ ಮಾತನಾಡುತ್ತಿರುವಷ್ಟು ಹೊತ್ತು ನೋವಿನ ನೆನಪೇ ಆಗಲಿಲ್ಲ. ನನಗೆ ಈಗ ಎಷ್ಟೋ ಗುಣವಾದಂತೆ ಅನ್ನಿಸುತ್ತಿದೆ. ಎಂತೆಂಥ ವೈದ್ಯರು ಮತ್ತು ಪರಿಣಾಮಕಾರಿ ಔಷಧಿಗಳು ಕೂಡ ಸಾಧಿಸಲಾಗದ ನೋವಿನ ಉಪಶಮನವನ್ನು ಸಹಾನುಭೂತಿಯ ಮಾತು ಸಾಧಿಸುತ್ತದೆ. ಜೀವನದ ನಿರ್ದಯ ಹೊಡೆತಗಳಿಗೆ ಸಿಕ್ಕಿ ನೊಂದು ಬೆಂದು ಗತಿಹೀನರಾದವರ ಬಳಿ ಧೈರ್ಯ ಉತ್ಸಾಹಗಳನ್ನು ತುಂಬುವ ಮಾತುಗಳನ್ನಾಡಿ ನೋಡಿ. ಆ ಜನ ಹೇಳುತ್ತಾರೆ, ನೀವು ನನಗೆ ಹೊಸ ಬಾಳನ್ನೇ ಕೊಟ್ಟಿರಿ. ಹೊಸ ಭವಿಷ್ಯಕ್ಕೆ ಮಾತು ಶಿಲ್ಪಿಯಾಗಬಲ್ಲದು. ಮಾನಸಿಕ ಖಿನ್ನತೆಯಲ್ಲಿ ತೊಳಲುತ್ತಿರುವವರ ಬಳಿ ನಗೆಚಾಟಿಕೆಗಳನ್ನು, ಚತುರೋಕ್ತಿಗಳನ್ನು, ಸ್ವಾರಸ್ಯಕರ ಕವಿತೆಗಳನ್ನು ಹೇಳಿ ನಗಿಸಿದರೆ ಅವರೆನ್ನುತ್ತಾರೆ, ಬೇಸರದಿಂದ ಪಾತಾಳಕ್ಕೆ ಕುಸಿಯುತ್ತಿದ್ದ ನನ್ನಲ್ಲಿ ಇದೀಗ ಚೈತನ್ಯ ತುಂಬಿ ಬಂತು ಎಂದು. ಕುಸಿಯುವವರನ್ನು ಹಿಡಿದೆತ್ತಿ ಜೀವಂತಿಕೆಯನ್ನು ಅವರಲ್ಲಿ ತುಂಬಬಲ್ಲ ಎನರ್ಜೈಸರ್ ಮಾತು. ಇಷ್ಟೆಲ್ಲ ಪ್ರಯೋಜನಗಳನ್ನು ಮಾತಿನಿಂದ ಪಡೆಯುವ ಅವಕಾಶವಿರುವಾಗ ಮಾತನ್ನು ಟೀಕೆ, ನಿಂದೆ, ಕಾಡುಹರಟೆ, ತಿವಿತವೇ ಮೊದಲಾದ ಮಾರಕ ಉದ್ದೇಶಗಳಿಗೆ ಬಳಸುವುದು ತರವೇ? ಮಾತುಗಳನ್ನಾಡುವಾಗ ಇರಬೇಕಾದ ಎಚ್ಚರವನ್ನೇ ಬರೆಯುವಾಗಲೂ ವಹಿಸಬೇಕು. ಆದರೆ ಇನ್ನಷ್ಟು ಹೆಚ್ಚಿನ ಎಚ್ಚರ ವಹಿಸುವುದು ಒಳ್ಳೆಯದು. ಏಕೆಂದರೆ ಮುಖತಃ ಮಾತನಾಡುವಾಗ ದನಿಯ ಏರಿಳಿತಗಳು ಮತ್ತು ಮುಖಭಾವ ನಮ್ಮ ಮಾತನ್ನು ಪುಷ್ಟೀಕರಿಸುತ್ತವೆ, ಸ್ಪಷ್ಟೀಕರಿಸುತ್ತವೆ. ಆದರೆ ಬರಹಕ್ಕೆ ಈ ಸೌಲಭ್ಯಗಳಿಲ್ಲ. ಜೊತೆಗೆ ಬರೆದ ಮಾತು ಆಡಿದ ಮಾತಿಗಿಂತ ಹೆಚ್ಚು ಕಾಲ ಉಳಿಯುತ್ತದೆ. ಆದ್ದರಿಂದ ಸರಿಯಾಗಿ ಯೋಚಿಸಿ ಸೂಕ್ತ ಶಬ್ದಗಳನ್ನು ಬಳಸಿ ಬರೆಯಬೇಕು. ಅದನ್ನು ಸಂಬಂಧಪಟ್ಟವರಿಗೆ ತೋರಿಸುವ ಮುನ್ನ ನಾವು ಮತ್ತೊಮ್ಮೆ ಪರಿಶೀಲಿಸಿ ಅಪಾರ್ಥವನ್ನು ಕಲ್ಪಿಸುವ, ಅನರ್ಥವನ್ನು ಸೃಷ್ಟಿಸುವ ಭಾಗಗಳನ್ನು ತಿದ್ದಬೇಕು. ಅಭಾಷಿಕ ಸಂವಹನ ನಡೆಯುವುದು ನಮ್ಮ ಮುಖಚರ್ಯೆ, ಶರೀರದ ಭಂಗಿ ಮತ್ತು ಅಂಗಾಂಗಗಳ ಚಲನವಲನದ ಮೂಲಕ. ನಾವು ನಮ್ಮ ಮಾತಿನ ಮೂಲಕ ಏನನ್ನೇ ಹೇಳುತ್ತಿರಲಿ, ನಮ್ಮ ಶರೀರ ಭಾಷೆ ನಿಜ ಸ್ಥಿತಿಯನ್ನು ಎದುರಿಗೆ ಇರುವವರಿಗೆ ತಿಳಿಸಿಬಿಡುತ್ತದೆ. ಉದಾಹರಣೆಗೆ, ಅಧ್ಯಾಪಕರು ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮುಂದೆ ನಿಂತು ನಿಮ್ಮೆಲ್ಲರನ್ನೂ ನಾನು ಸಮಾನವಾಗಿ ನೋಡುತ್ತೇನೆ ಎಂದು ಎಷ್ಟೇ ಬಾರಿ ಹೇಳಲಿ, ಅವರು ತಮ್ಮ ದೃಷ್ಟಿಯನ್ನು ನಿರ್ದಿಷ್ಟ ವಿದ್ಯಾರ್ಥಿಗಳತ್ತಲೇ ಹರಿಸುತ್ತಿದ್ದರೆ ಅವರ ಮಾತು ನಿಜವಲ್ಲ ಎನ್ನುವುದು ಸ್ಪಷ್ಟವಾಗಿ ತಿಳಿದು ಬಿಡುವುದಿಲ್ಲವೇ? ನಮ್ಮ ಮಾತು ಪ್ರಾಮಾಣಿಕವಾಗಿಲ್ಲದ ಸನ್ನಿವೇಶಗಳಲ್ಲಿ ಎದುರಿಗೆ ಇರುವವರು ಸೂಕ್ಷ್ಮಗ್ರಾಹಿಗಳಾದರೆ ಯಥಾರ್ಥ ಬಯಲಾಗಿ ಬಿಡುತ್ತದೆ. ಆದ್ದರಿಂದ ನಮ್ಮ ಶರೀರ ಭಾಷೆಯ ಮೇಲೂ ನಿಯಂತ್ರಣವನ್ನು ಸಾಧಿಸಬೇಕು. ಇದು ಮಾತಿನ ಮೇಲೆ ಹತೋಟಿ ಸಾಧಿಸುವುದಕ್ಕಿಂತ ಕಷ್ಟ. ಆದರೆ ಸ್ಥಳೀಯ ಶಿಷ್ಟಾಚಾರಗಳಿಗೆ ಪೂರಕವೆನಿಸುವ ಶರೀರ ಭಾಷೆಯ ಬಗ್ಗೆ ಕೇಳಿ ಗಮನಿಸಿ ರೂಢಿಸಿಕೊಳ್ಳಬೇಕು. ಔಚಿತ್ಯಪೂರ್ಣವೆನಿಸುವ ರೀತಿಯಲ್ಲಿ ಸಂವಹನ ಮಾಡಬೇಕು. ಯುಕ್ತವಾಗಿ ಸಂವಹನ ಮಾಡಬಲ್ಲವನು ಜನರಿಗೆ ಆಪ್ತನಾಗುತ್ತಾನೆ. ಅಯೋಗ್ಯ ರೀತಿಯಲ್ಲಿ ಸಂವಹನ ಮಾಡುವವನು ತ್ಯಾಜ್ಯನಾಗುತ್ತಾನೆ. ಮಾತು ಬಲ್ಲವನು
ಜಗತ್ತನ್ನೇ ಗೆಲ್ಲುತ್ತಾನೆ. ಮಾತನಾಡುವ ರೀತಿ ತಿಳಿಯದವನು ಅಲ್ಲಗಳೆಯಲ್ಪಡುತ್ತಾನೆ. ನಮ್ಮ ಸಂವಹನದ ಯುಕ್ತತೆಯಿಂದ ಮತ್ತು ಮಾಧುರ್ಯದಿಂದ ಹಿತವಾದ ಪರಿಸರವನ್ನು ಸೃಷ್ಟಿಸೋಣ. ಅಪರಿಚಿತರನ್ನು ಆತ್ಮೀಯರ ವಲಯಕ್ಕೆ ತಂದುಕೊಳ್ಳೋಣ. ಸಂತಸ ಲವಲವಿಕೆಗಳಿಂದ ಬಾಳೋಣ. ಮಾನವ ಸಂಬಂಧಗಳ ಉತ್ತಮ ನಿರ್ವಹಣೆ. ಮಾರ್ಕ್ ಸ್ಯಾನ್ಬರ್ನ್ ಅಮೆರಿಕಾದ ಪ್ರಸಿದ್ಧ ಸ್ಫೂರ್ತಿಕಾರಿ ವಾಗ್ಮಿ. 1988ರಲ್ಲಿ ಡೆನ್ವರ್ನಲ್ಲಿ ಅವರು ಮನೆಯೊಂದನ್ನು ಕೊಂಡುಕೊಂಡರು. ಅಲ್ಲಿ ಅವರು ವಾಸ ಮಾಡಲು ಪ್ರಾರಂಭಿಸಿದ ಹೊಸತರಲ್ಲಿ ಒಂದು ದಿನ ಮನೆಯ ಕರೆಗಂಟೆ ಸದ್ದು ಮಾಡಿತು. ಸ್ಯಾನ್ಬರ್ನ್ ಬಾಗಿಲು ತೆಗೆದು ನೋಡಿದಾಗ ಬಾಗಿಲಲ್ಲಿ ಅಮೆರಿಕಾ ದೇಶದ ಅಂಚೆ ಇಲಾಖೆಯ ನೀಲಿ ಸಮವಸ್ತ್ರ ಧರಿಸಿದ ನಗೆ ಮೊಗದ ಒಬ್ಬ ಮನುಷ್ಯ ನಿಂತಿದ್ದ. ಅವನು ಕೈಚಾಚಿ ಹಸ್ತಲಾಘವ ನೀಡುತ್ತಾ ನುಡಿದ, ಮಿಸ್ಟರ್ ಸ್ಯಾನ್ಬರ್ನ್, ನಾನು ನಿಮ್ಮ ಪೋಸ್ಟ್ಮನ್ ಫ್ರೆಡ್. ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮನ್ನು ಈ ಬಡಾವಣೆಗೆ ಸ್ವಾಗತಿಸಲೆಂದೇ ಇಲ್ಲಿಗೆ ಬಂದೆ. ಸ್ಯಾನ್ಬರ್ನಿಗೆ ಇದು ಹೊಸ ಅನುಭವ. ಸ್ವಲ್ಪ ಅಚ್ಚರಿಯಾದರೂ ಸಂತೋಷದಿಂದ ಅವರೆಂದರು, ಥ್ಯಾಂಕ್ಸ್ ಫ್ರೆಡ್. ಫ್ರೆಡ್ ಕೇಳಿದ, ನೀವೇನು ಕೆಲಸ ಮಾಡುತ್ತೀರಿ? ಸ್ಯಾನ್ಬರ್ನ್ ಹೇಳಿದರು, ನಾನೊಬ್ಬ ಉಪನ್ಯಾಸಕಾರ. ಫ್ರೆಡ್ ಮತ್ತೂ ಕೇಳಿದ, ಹಾಗಿದ್ದರೆ ನೀವು ಬಹಳವಾಗಿ ಪ್ರಯಾಣ ಮಾಡಬೇಕಾಗುತ್ತದೆ ಅಲ್ಲವೇ? ಸ್ಯಾನ್ಬರ್ನ್ ಹೇಳಿದರು, ಹೌದು, ವರ್ಷದಲ್ಲಿ ಸುಮಾರು 200 ದಿನಗಳು ನಾನು ಪ್ರವಾಸದಲ್ಲೇ ಇರುತ್ತೇನೆ. ಫ್ರೆಡ್ ನುಡಿದ, ಮಿಸ್ಟರ್ ಸ್ಯಾನ್ಬರ್ನ್, ನೀವು ಯಾವ ದಿನಗಳು ಪ್ರವಾಸ ಹೋಗುತ್ತೀರಿ ಎಂದು ನನಗೆ ಮೊದಲೇ ತಿಳಿಸಿದರೆ ನಾನು ನಿಮ್ಮ ಪತ್ರಗಳನ್ನೆಲ್ಲ ತೆಗೆದಿಟ್ಟುಕೊಂಡಿದ್ದು ನೀವು ಇಲ್ಲಿಗೆ ಮರಳಿದಾಗ ನಿಮಗೆ ಕೊಡುತ್ತೇನೆ. ಸ್ಯಾನ್ಬರ್ನ್ ನಿಧಾನವಾಗಿ ಹೇಳಿದರು, ಅದೇನೂ ಬೇಡ ಎನ್ನಿಸುತ್ತದೆ. ನನ್ನ ಅಂಚೆ ಪೆಟ್ಟಿಗೆಯ ಮೇಲೆ ಆ ಪತ್ರಗಳನ್ನು ನೀವು ಜೋಡಿಸಿಟ್ಟರೆ ಸಾಕು. ನಾನು ಊರಿಗೆ ಬಂದ ಮೇಲೆ ಅವನ್ನು ತೆಗೆದಿಟ್ಟುಕೊಳ್ಳುತ್ತೇನೆ. ಫ್ರೆಡ್ ಗಂಭೀರ ಮುಖಭಾವದಿಂದ ನುಡಿದ, ಹಾಗಲ್ಲ ಮಿಸ್ಟರ್ ಸ್ಯಾನ್ಬರ್ನ್, ಪತ್ರಗಳು ಅಂಚೆ ಪೆಟ್ಟಿಗೆಯ ಮೇಲೆ ಪೇರಿಕೊಳ್ಳುತ್ತಿರುವುದನ್ನು ನೋಡಿದವರಿಗೆ ನೀವು ಹಲವಾರು ದಿನಗಳಿಂದ ಮನೆಯಲ್ಲಿಲ್ಲ ಎನ್ನುವುದು ಗೊತ್ತಾಗುತ್ತದೆ. ಕಳ್ಳರು ನಿಮ್ಮ ಮನೆಗೆ ಕನ್ನ ಹಾಕಲು ಸಾಧ್ಯ. ಆದ್ದರಿಂದ ನೀವು ಊರಿನಲ್ಲಿಲ್ಲದಿದ್ದಾಗ ನಿಮ್ಮ ಪತ್ರಗಳನ್ನು ನಿಮ್ಮ ಮನೆಯ ಅಂಚೆ ಪೆಟ್ಟಿಗೆಯ ಒಳಗೆ ಹಾಕುತ್ತೇನೆ. ಇನ್ನೂ ಪತ್ರಗಳು ಬಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿರುವ 2 ಬಾಗಿಲುಗಳ ನಡುವೆ ಇರುವ ಕಿರಿದಾದ ಸಂದಿಯೊಳಗೆ ಹಾಕುತ್ತೇನೆ. ಆ ಸ್ಥಳವೂ ಸಾಲದೆ ಬಂದರೆ ಉಳಿದ ಪತ್ರಗಳನ್ನು ನಾನೇ ತೆಗೆದಿಟ್ಟುಕೊಂಡು ನೀವು ಮನೆಗೆ ಬಂದಾಗ ಕೊಡುತ್ತೇನೆ. ಸರಿಯೇ? ನನ್ನ ಪತ್ರಗಳ ಕುರಿತು ನನಗಿಂತ ಇವನಿಗೇ ಮುತುವರ್ಜಿ ಹೆಚ್ಚಾದಂತಿದೆ ಎನಿಸಿದರೂ ಅವನ ಮಾತಿನ ಯುಕ್ತತೆಯನ್ನು ಕಂಡು ಸ್ಯಾನ್ಬರ್ನ್ ಒಪ್ಪಿಕೊಂಡರು. ಈ ಮಾತುಕತೆ ನಡೆದ ಅನತಿ ಕಾಲದಲ್ಲೇ ಸ್ಯಾನ್ಬರ್ನ್ ಕೆಲ ದಿನಗಳ ಮಟ್ಟಿಗೆ ಪರ ಊರಿಗೆ ಹೋಗಿ ಬಂದರು. ಬಂದವರು ಮನೆಯ ಬೀಗ ತೆಗೆಯುತ್ತಾ ನೋಡುತ್ತಾರೆ, ಬಾಗಿಲ ಮುಂದಿದ್ದ ಕಾಲೊರಸು ನಾಪತ್ತೆ. ಇದೇನು, ಡೆನ್ವರ್ನಲ್ಲಿ ಕಳ್ಳರು ಕಾಲೊರಸನ್ನು ಕೂಡ ಕದಿಯುತ್ತಾರೆಯೇ ಎಂದು ಯೋಚಿಸುತ್ತಾ ಕಣ್ಣಾಡಿಸಿದರೆ ಅಲ್ಲಿ ಪೋರ್ಟಿಕೋದ ಮೂಲೆಯೊಂದರಲ್ಲಿ ಆ ಕಾಲೊರಸು ಇನ್ನಾವುದೋ ಸಾಮಾನಿನ ಮೇಲೆ ಹೊದಿಸಲ್ಪಟ್ಟಿದೆ. ಸ್ಯಾನ್ಬರ್ನ್ ಅದನ್ನು ತೆಗೆದು ನೋಡುತ್ತಾರೆ. ಅದೊಂದು ದೊಡ್ಡ ಪ್ಯಾಕೆಟ್. ಅದರ ಮೇಲೆ ತಮ್ಮ ವಿಳಾಸ ಇದೆ. ಆ ಪ್ಯಾಕೆಟ್ನ ಜೊತೆಗೊಂದು ಪುಟ್ಟ ಪತ್ರ, ಫ್ರೆಡ್ ಬರೆದದ್ದು. ಏನಾಗಿತ್ತೆಂದರೆ, ಸ್ಯಾನ್ಬರ್ನ್ ಊರಿನಲ್ಲಿ ಇಲ್ಲದಿದ್ದಾಗ ಯಾರೋ ಅವರಿಗೆ ಈ ಪ್ಯಾಕೆಟನ್ನು ಕೊರಿಯರ್ ಮೂಲಕ ಕಳಿಸಿದ್ದರು. ಕೊರಿಯರ್ ತಂದವನು ಅದನ್ನು ಇನ್ನಾರದೋ ಮನೆಯ ಮುಂದಿಟ್ಟು ಹೊರಟು ಹೋಗಿದ್ದ. ಅಂಚೆ ಪತ್ರಗಳನ್ನು ವಿತರಿಸುತ್ತಿದ್ದ ಫ್ರೆಡ್ ಇದನ್ನು ಕಂಡು ಆ ಭಾರವಾದ ಪ್ಯಾಕೆಟನ್ನು ಸ್ಯಾನ್ಬರ್ನ್ನ ಮನೆಗೆ ಹೊತ್ತು ತಂದ. ಅಷ್ಟು ಮಾತ್ರವಲ್ಲ, ಅದು ದಾರಿಹೋಕರ ಕಣ್ಣಿಗೆ ಬೀಳದಂತೆ ಪೋರ್ಟಿಕೋದ ಮೂಲೆಯಲ್ಲಿಟ್ಟು ಅದರ ಮೇಲೆ ಕಾಲೊರಸನ್ನು ಮುಚ್ಚಿದ. ಇದನ್ನೇ ಅವನು ಪತ್ರ ಬರೆದು ವಿವರಿಸಿದ್ದುದು. ಯಾವುದೋ ಖಾಸಗಿ ಕೊರಿಯರ್ ಕಂಪನಿಯವರು ತಪ್ಪಾಗಿ ತಮ್ಮ ಪಾರ್ಸೆಲನ್ನು ಬೇರೆ ಯಾರದೋ ಮನೆಯ ಮುಂದೆ ಇರಿಸಿ ಹೋಗಿದ್ದರೆ ಇದಕ್ಕೆ ಯಾವ ರೀತಿಯಲ್ಲೂ ಸಂಬಂಧಪಡದ ಫ್ರೆಡ್ ಅದನ್ನು ಜೋಪಾನವಾಗಿ ತಂದು ತಮ್ಮ ಮನೆಗೆ ತಲುಪಿಸಿದ್ದುದನ್ನು ಕಂಡು ಸ್ಯಾನ್ಬರ್ನ್ ಅವರಿಗೆ ಆಶ್ಚರ್ಯವೂ ಆಯಿತು, ಆನಂದವೂ ಆಯಿತು. ಹೀಗೆ 10 ವರ್ಷಗಳ ಕಾಲ ಫ್ರೆಡ್ ಸ್ಯಾನ್ಬರ್ನ್ ಅವರಿಗೆ ಸೇವೆ ಸಲ್ಲಿಸಿದ. ಫ್ರೆಡ್ ಆ ಬಡಾವಣೆಯ ಉಳಿದೆಲ್ಲ ಮನೆಯವರಿಗೂ ಇದೇ ರೀತಿ ಸೇವೆ ಸಲ್ಲಿಸಿದ್ದ. ಎಲ್ಲರೊಂದಿಗೆ ಸ್ನೇಹದ ವರ್ತನೆ, ಅವರೆಲ್ಲರ ಹಿತರಕ್ಷಣೆಗೆ ಅವನು ಮಾಡುತ್ತಿದ್ದ ಹೆಚ್ಚಿನ ಕೆಲಸಗಳು, ಇತರರಿಗೆ ಸಹಾಯ ಮಾಡಲು ಅವನು ಸದಾ ಸಿದ್ಧನಾಗಿರುತ್ತಿದ್ದ ರೀತಿ, ಇವುಗಳಿಂದ
ಅವನು ಆ ಜನರ ಪಾಲಿಗೆ ಕೇವಲ ಒಬ್ಬ ಪೋಸ್ಟ್ಮನ್ ಆಗಿರಲಿಲ್ಲ, ಆಪ್ತ ಸ್ನೇಹಿತನಾಗಿದ್ದ. ಮಾನವ ಸಂಬಂಧಗಳಿಗೆ ತುಂಬ ಬೆಲೆ ಕೊಟ್ಟು ಸೌಹಾರ್ದದಿಂದ ದಕ್ಷತೆಯಿಂದ ದುಡಿಯುತ್ತಿದ್ದ ಫ್ರೆಡ್ನಿಂದ ಸ್ಯಾನ್ಬರ್ನ್ ಗಾಢವಾಗಿ ಪ್ರಭಾವಿತರಾದರು. ಅವನ ಉತ್ತಮ ನಡವಳಿಕೆಯನ್ನು ಫ್ರೆಡ್ ಫ್ಯಾಕ್ಟರ್ ಎಂದೇ ಕರೆದರು. ಅದೇ ಹೆಸರಿನ ಬೆಸ್ಟ್ ಸೆಲ್ಲರ್ ಪುಸ್ತಕವನ್ನೂ ಬರೆದರು. ತಾವು ಉಪನ್ಯಾಸ ಮಾಡುತ್ತಿದ್ದ ಬಿಸ್ನೆಸ್ ಸಂಬಂಧಿ ಸಭೆಗಳಲ್ಲಿ ಫ್ರೆಡ್ನ ಹೃದಯಸ್ಪರ್ಶಿ ಸೇವೆಯನ್ನು ಉಜ್ವಲವಾಗಿ ಬಣ್ಣಿಸಿ ಹಲವಾರು ಫ್ರೆಡ್ಗಳ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅನೇಕ ವ್ಯಾಪಾರ ಸಂಸ್ಥೆಗಳು ಗ್ರಾಹಕ ಕೇಂದ್ರಿತವಾದ ಉತ್ತಮ ಸೇವೆ ಸಲ್ಲಿಸುವ ನೌಕರರಿಗೆ ಫ್ರೆಡ್ ಪುರಸ್ಕಾರವನ್ನು ನೀಡಲಾರಂಭಿಸಿದವು. ಜನಪರ ಕಾಳಜಿಯಿಂದ ಉತ್ತಮ ಸೇವೆ ಸಲ್ಲಿಸಿದ ಸಾಧಾರಣ ಅಂಚೆಪೇದೆ ಫ್ರೆಡ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪಾಠಗಳಿಗೆ ಅದ್ಭುತ ಮಾದರಿಯಾಗಿ ಜಗತ್ಪ್ರಸಿದ್ಧನಾಗಿ ಬಿಟ್ಟ. ಈ ಹಿಂದೆ ಯಾವುದೇ ಉದ್ಯಮದಲ್ಲಿ ಯಶಸ್ಸು ಸಾಧಿಸಲು ಬುದ್ಧಿಮತ್ತೆಯ ಪ್ರಮಾಣ ಐಕ್ಯೂ ಹೆಚ್ಚಾಗಿದ್ದರೆ ಬೇಕಾದಷ್ಟಾಯಿತು ಎನ್ನುವ ಭಾವನೆ ಜನರಲ್ಲಿತ್ತು. ಆದರೆ ಈಗ ಭಾವನಾತ್ಮಕ ಸೂಕ್ಷ್ಮತೆ ಇಕ್ಯೂ ಮತ್ತು ಸಾಮಾಜಿಕ ಕಳಕಳಿಯ ಪ್ರಮಾಣ ಎಸ್ಕ್ಯೂ ಉತ್ತಮವಾಗಿರದಿದ್ದರೆ ವ್ಯಕ್ತಿಯೊಬ್ಬ ಎಷ್ಟೇ ಬುದ್ಧಿವಂತನಾಗಿದ್ದರೂ ಅವನಿಂದ ಶ್ರೇಷ್ಠ ಮಟ್ಟದ ಸೇವೆ ಪಡೆಯಲು ಸಾಧ್ಯವೇ ಇಲ್ಲ ಎನ್ನುವ ಅರಿವು ಮೂಡಿದೆ. ನೌಕರಿಯಲ್ಲಿನ ಯಶಸ್ಸಿಗೆ ಮಾತ್ರವಲ್ಲ, ನಮ್ಮ ಮಾನಸಿಕ ಆರೋಗ್ಯಕ್ಕೆ, ಸಂತೋಷಕ್ಕೆ ಮತ್ತು ಸಮತೋಲನಕ್ಕೆ ಇತರರೊಂದಿಗಿನ ಉತ್ತಮ ಬಾಂಧವ್ಯ ಬಹಳ ಮುಖ್ಯ. ಮುರಿದ ಮನಗಳ ಹಿನ್ನೆಲೆಯುಳ್ಳವರ ಬಾಳು ಕೂಡ ಮುರುಟಿಕೊಂಡಿರುತ್ತದೆ. ಸಹಮಾನವರೊಂದಿಗೆ ಸ್ನೇಹ ಸೌಹಾರ್ದಯುತವಾದ ಸ್ವಚ್ಛ ಪವಿತ್ರವಾದ ಸಂಬಂಧಗಳನ್ನು ನಿರ್ಮಿಸಿಕೊಳ್ಳದೆ ನೆಮ್ಮದಿಯ ಮತ್ತು ಕೃತಕೃತ್ಯತೆಯ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಲ್ಲದೆ ಪ್ರಸಿದ್ಧ ವ್ಯಾಪಾರ ನಿರ್ವಹಣಾ ಕೋವಿದ ಸ್ಟೀಫನ್ ಕೋವಿ ಹೇಳುವಂತೆ, ಸಹಬಾಳ್ವೆಯಲ್ಲಿ ಸ್ವಾತಂತ್ರ್ಯಕ್ಕಿಂತ ಪರಸ್ಪರ ಅವಲಂಬನೆ ಬಹಳ ಮುಖ್ಯ. ಮನುಷ್ಯರ ಸ್ವಭಾವಗಳಲ್ಲಿ ಎಷ್ಟೊಂದು ವೈವಿಧ್ಯ, ವೈಚಿತ್ರ್ಯ. ಒಬ್ಬರಂತೆ ಮತ್ತೊಬ್ಬರಿಲ್ಲ. ಆದ್ದರಿಂದಲೇ ಮಾನವ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದು ಸುಲಭವಲ್ಲ, ಸಂಕ್ಷಿಪ್ತವಾಗಿ ಹೇಳುವಂಥದ್ದೂ ಅಲ್ಲ. ಆದರೆ ಮಾನವರ ಸ್ವಭಾವಗಳಲ್ಲಿ ಎಷ್ಟೇ ವೈರುಧ್ಯಗಳಿರಲಿ, ಪರಸ್ಪರ ಸಂಬಂಧಗಳನ್ನು ಸಮರಸವಾಗಿ ಉಳಿಸಿಕೊಳ್ಳಲು ಕೆಲವು ಸುವರ್ಣ ಸೂತ್ರಗಳನ್ನು ಸೂಚಿಸಬಹುದು. 1. ಪ್ರತಿಯೊಂದು ಸಂಬಂಧದ ಮರ್ಯಾದೆಯನ್ನೂ ಅರಿತು ಸಂಬಂಧಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ. ತಂದೆ, ತಾಯಿ, ಗುರುಗಳಲ್ಲಿ ನಮ್ರತೆ, ಹಿರಿಯರಲ್ಲಿ ಗೌರವ, ಕಿರಿಯರ ಕುರಿತಾಗಿ ವಾತ್ಸಲ್ಯ ಹಾಗೂ ಜವಾಬ್ದಾರಿ, ಓರಗೆಯವರಲ್ಲಿ ಸ್ನೇಹ, ಎಲ್ಲರೊಂದಿಗೆ ಸಜ್ಜನಿಕೆ ಇವು ಸಂಬಂಧಗಳ ಮರ್ಯಾದೆಯನ್ನು ರಕ್ಷಿಸಲು ಬೇಕಾದ ಅಂಶಗಳು. ಈ ನಡವಳಿಕೆಗಳಲ್ಲಿ ಎಂದೂ ತಪ್ಪಬೇಡಿ. 2. ವಿಶ್ವಾಸಾರ್ಹತೆ ಶ್ರೇಷ್ಠ ಮಾನವ ಸಂಬಂಧಗಳ ತಳಹದಿ. ಕೊಟ್ಟ ಮಾತಿಗೆ ತಪ್ಪದಿರುವುದು, ಪಾರದರ್ಶಕವಾಗಿ ವ್ಯವಹಾರ ಮಾಡುವುದು ಮತ್ತು ಬದ್ಧತೆಯಿಂದ ವರ್ತಿಸುವುದು ನಮ್ಮ ವಿಶ್ವಾಸಾರ್ಹತೆಯನ್ನು ನಿರ್ಧರಿಸುತ್ತದೆ. ಸುಳ್ಳು ಹೇಳುವವರನ್ನು ಮತ್ತು ಕಪಟಿಗಳನ್ನು ಆತ್ಮೀಯರ ವಲಯವಂತಿರಲಿ ಪರಿಚಿತರ ವರ್ಗಕ್ಕೆ ಸೇರಿಸಿಕೊಳ್ಳಲು ಹೇಗೆ ತಾನೇ ಸಾಧ್ಯ? 3. ಸಂಬಂಧಗಳನ್ನು ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ದಿಸೆಯಲ್ಲಿ ಮಾತಿನ ಪಾತ್ರ ಬಹಳ ಹಿರಿದು. ಹಿತಮಿತವಾದ, ಸದುದ್ದೇಶಪೂರಿತವಾದ ಹಾಗೂ ಅರ್ಥಪೂರ್ಣ ಮಾತುಗಳನ್ನು ಆಡುವ ವ್ಯಕ್ತಿ ಎಲ್ಲರಿಗೂ ಪ್ರಿಯನಾಗುತ್ತಾನೆ. ಇತರರ ವೈಯಕ್ತಿಕ ವಿಷಯಗಳ ಕುರಿತು ಪ್ರಸ್ತಾಪ ಮಾಡದಿರುವುದು, ಪ್ರಶ್ನೆ ಕೇಳದಿರುವುದು ಇವು ಸಂಬಂಧಗಳು ಮರ್ಯಾದೆಯ ಎಲ್ಲೆಯೊಳಗೇ ಇರುವಂತೆ ನೋಡಿಕೊಳ್ಳಲು ಬೇಕಾದ ಮುಖ್ಯ ನಡವಳಿಕೆ. ಇತರರು ಎಷ್ಟೇ ಆಪ್ತರಾಗಿರಲಿ, ಅವರೊಂದಿಗೆ ನಿಮಗೆ ಇರುವ ಸಲಿಗೆ ಅನಾದರ ಎನ್ನಿಸಿಕೊಳ್ಳದಂತೆ ಎಚ್ಚರ ವಹಿಸಿ. ಮಾತಿನ ಸಂದರ್ಭದಲ್ಲಿ ಧನ್ಯವಾದಗಳು, ಕ್ಷಮಿಸಿ, ದಯವಿಟ್ಟು ಇವೇ ಮೊದಲಾದ ಶಬ್ದಗಳನ್ನು ಹೃತ್ಪೂರ್ವಕವಾಗಿ ಬಳಸಿ. ಇದರಿಂದ ವಾತಾವರಣ ಮಧುರವಾಗಿರುತ್ತದೆ. 4. ಇತರರನ್ನು ಟೀಕಿಸುವುದು, ವ್ಯಂಗ್ಯ ಅಪಹಾಸ್ಯ ಮಾಡುವುದು, ಸಂಬಂಧಗಳಲ್ಲಿ ಬಿರುಕು ಮೂಡಿಸುವ ನಡವಳಿಕೆಗಳು, ಪರೋಕ್ಷವಾಗಿ ಛೇಡಿಸುವುದು, ಮುಂದೆ ಸವಿಯಾಗಿ ಮಾತನಾಡುತ್ತಾ ಬೆನ್ನ ಹಿಂದೆ ನಿಂದಿಸುವುದು ಇಂಥ ಕಪಟ ಒಂದಲ್ಲ ಒಂದು ದಿನ ಬಯಲಾಗದಿರಲು ಸಾಧ್ಯವಿಲ್ಲ. ಆದ್ದರಿಂದ ಇತರರ ಮನ ನೋಯುವಂತೆ ನಡೆದುಕೊಳ್ಳಬೇಡಿ. ವಿಖ್ಯಾತ ಅನ್ವೇಷಕ ಬೆಂಜಮಿನ್ ಫ್ರಾಂಕ್ಲಿನ್ ತಮ್ಮ ತಾರುಣ್ಯದಲ್ಲಿ ಜನರೊಂದಿಗೆ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಆದರೆ ಕ್ರಮೇಣ ಅವರು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಅದೆಷ್ಟು ನಿಪುಣರಾದರೆಂದರೆ ಅಮೆರಿಕಾದ ಸರ್ಕಾರ
ಅವರನ್ನು ಫ್ರಾನ್ಸ್ಗೆ ತನ್ನ ರಾಯಭಾರಿಯನ್ನಾಗಿ ನೇಮಿಸಿತು. ಅವರ ಈ ಯಶಸ್ಸಿನ ರಹಸ್ಯ ಏನಿರಬಹುದು ಎನ್ನುವುದು ಎಲ್ಲರ ಕುತೂಹಲ. ಈ ಕುತೂಹಲವನ್ನು ತಣಿಸುತ್ತಾ ಅವರೆಂದರು, ನಾನು ಯಾರ ಕುರಿತಾಗಿಯೂ ಎಲ್ಲೂ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಮಾತ್ರವಲ್ಲ, ಪ್ರತಿಯೊಬ್ಬರ ಕುರಿತಾಗಿಯೂ ನನಗೆ ತಿಳಿದಿರುವ ಒಳ್ಳೆಯ ಅಂಶಗಳನ್ನು ಮುಕ್ತ ಕಂಠದಿಂದ ಸಾರುತ್ತೇನೆ. ಎಂಥ ಉದಾತ್ತ ನಡವಳಿಕೆ! ಎಲ್ಲರ ಎದೆಯಾಳದಲ್ಲಿರುವ ಬಲವಾದ ಹಂಬಲ ಏನೆಂದರೆ ತಾವು ಇತರರ ಮೆಚ್ಚುಗೆಗೆ ಪಾತ್ರರಾಗಬೇಕು ಎನ್ನುವುದು. ಇತರರ ಒಳ್ಳೆಯ ಗುಣಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸೆ ಮಾಡಿ ಅವರೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳುವುದನ್ನು ನೀವೇ ಕಾಣಬಹುದು. 5. ಅಪ್ರಿಯವಾದ ಸತ್ಯಗಳನ್ನು ತಿಳಿಸಲೇಬೇಕಾದ ಪರಿಸ್ಥಿತಿ ಎಷ್ಟೋ ಸಾರಿ ಬರುತ್ತದೆ. ಇತರರನ್ನು ದೂಷಿಸಲೇಬೇಕಾಗಿ ಬಂದಾಗ ನೆನಪಿಡಿ, ಎಲ್ಲರ ಮುಂದೆ ಬೈಯಬೇಡಿ. ಆ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಕರೆದು ಅತಿರೇಕಕ್ಕೆ ಹೋಗದ, ಇರಿಯದೇ ಇರುವ ಮಾತುಗಳಿಂದ ವಿಷಯ ತಿಳಿಸಿ. ಇತರರನ್ನು ನಾವು ತೀವ್ರವಾದ ಟೀಕೆಗೆ, ಭರ್ತ್ಸನೆಗೆ ಗುರಿಪಡಿಸಿದಾಗಲೂ ಅವರ ಸಂಬಂಧ ಮುರಿದು ಬೀಳದೆ ಮುಂದುವರಿಯಬೇಕಾದರೆ ಈ ಮೊದಲೇ ನಾವು ಅವರಿಗೆ ಹೃದಯಸ್ಪರ್ಶಿಯಾದ ಸೇವೆ ಸಲ್ಲಿಸಿರಬೇಕಾಗುತ್ತದೆ. ನಿಸ್ವಾರ್ಥವಾದ ನೆರವು ನೀಡಿರಬೇಕಾಗುತ್ತದೆ. ಒಳಿತಿನ ಬುನಾದಿಯನ್ನು ಮೊದಲು ಸಿದ್ಧಗೊಳಿಸದೆ ಸಡಿಲವಾಗಿ ಮಾತನಾಡ ಹೊರಟರೆ ಸಂಬಂಧಗಳು ಖಂಡಿತವಾಗಿ ಸಿಡಿದು ಸ್ಫೋಟಗೊಳ್ಳುತ್ತವೆ. 6. ಕೇವಲ ಮಾತುಗಳಷ್ಟೇ ಅಲ್ಲ, ನಮ್ಮೊಂದಿಗಿರುವ ವ್ಯಕ್ತಿಯನ್ನು ನಾವು ಯಾವ ಭಾವನೆಯಿಂದ ನಡೆಸಿಕೊಳ್ಳುತ್ತೇವೆ ಎನ್ನುವುದೂ ಕೂಡ ತುಂಬ ಮುಖ್ಯ. ಕಾರ್ಲ್ ಬುಷ್ನರ್ ಹೇಳುವಂತೆ, ಜನ ನಾವು ಆಡಿದ ಮಾತುಗಳನ್ನಾದರೂ ಮರೆತಾರು, ಆದರೆ ಅವರು ನಮ್ಮ ಬಳಿ ಇರುವಾಗ ಅವರಿಗೆ ಯಾವ ಭಾವನೆ ಉಂಟಾಗುವಂತೆ ನಾವು ನಡೆದುಕೊಂಡೆವು ಎನ್ನುವುದನ್ನು ಮಾತ್ರ ಅವರು ಎಂದಿಗೂ ಮರೆಯುವುದಿಲ್ಲ. ನಿಮ್ಮ ಸಂಪರ್ಕಕ್ಕೆ ಯಾರೇ ಬರಲಿ, ಅವರನ್ನು ಗೌರವದಿಂದ ನೋಡಿಕೊಳ್ಳಿ. ಪೀಟರ್ ಡ್ರಕರ್ ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞ ಹಾಗೂ ಸುಪ್ರಸಿದ್ಧ ವ್ಯಾಪಾರ ನಿರ್ವಹಣಾ ತಜ್ಞ. ಒಮ್ಮೆ ಅವರು ಕ್ಲಾರ್ಮೌಂಟ್ನಲ್ಲಿ ಖ್ಯಾತ ವ್ಯಾಪಾರ ಸಂಸ್ಥೆಗಳ ಉನ್ನತ ಅಧಿಕಾರಿಗಳಿಗೆ ವ್ಯಾಪಾರ ನಿರ್ವಹಣೆಯ ಬಗ್ಗೆ ತರಗತಿ ತೆಗೆದುಕೊಳ್ಳುತ್ತಿದ್ದರು. ಕೋರ್ಸ್ ಮುಗಿದ ದಿನ ಡ್ರಕರ್ ಅಲ್ಲಿಂದ ಹೊರಟು ನಿಂತರು. ಅವರನ್ನು ಬೀಳ್ಕೊಡಲು ನೆರೆದಿದ್ದ ಹಲವರು ಡ್ರಕರ್ ಅವರೇ ರಚಿಸಿದ್ದ ಪುಸ್ತಕಗಳನ್ನು ಕೊಂಡು ಅದರಲ್ಲಿ ಆಟೋಗ್ರಾಫ್ ನೀಡುವಂತೆ ಮನವಿ ಮಾಡಿಕೊಂಡರು. ಇದಕ್ಕೆ ಸಂತೋಷದಿಂದ ಒಪ್ಪಿದ ಡ್ರಕರ್ ಒಬ್ಬೊಬ್ಬರ ಪುಸ್ತಕದಲ್ಲೂ ಹಸ್ತಾಕ್ಷರ ನೀಡಲು ಕುಳಿತರು. ತಮ್ಮ ಬಳಿ ಬಂದವರ ಹೆಸರನ್ನು ಕೇಳಿ ತಿಳಿದುಕೊಂಡು ಮೊದಲು ಆ ಹೆಸರನ್ನು ಪೇಪರ್ ನ್ಯಾಪ್ಕಿನ್ನ ಮೇಲೆ ಬರೆದರು. ಹಾಗೆ ಅಭ್ಯಾಸ ಮಾಡಿದ ನಂತರ ಪುಸ್ತಕದಲ್ಲಿ ಹೆಸರನ್ನು ಬರೆದು ಆಟೋಗ್ರಾಫ್ ನೀಡಿದರು. ಹೆಸರಿನ ಸ್ಪೆಲ್ಲಿಂಗ್ ತಪ್ಪಾಗದೇ ಇರಲಿ ಎನ್ನುವ ಎಚ್ಚರ. ಪ್ರತಿಯೊಬ್ಬರೂ ತನಗೆ ಮುಖ್ಯ, ಎಲ್ಲರೂ ತನ್ನ ಗೌರವಕ್ಕೆ ಅರ್ಹರು ಎನ್ನುವ ಆಳವಾದ ಭಾವನೆಯಿಂದ ಮೂಡಿದ ನಡವಳಿಕೆ ಅದು. ಅಲ್ಲಿ ನೆರೆದವರ ಮನಗಳೆಲ್ಲ ಹರ್ಷ ಧನ್ಯತೆಗಳಿಂದ ತುಂಬಿ ಬಂದವು. ಇತರರಿಗೆ ಪ್ರಾಮುಖ್ಯತೆಯನ್ನು ನೀಡುವುದು, ಅವರ ಭಾವನೆಗಳಿಗೆ ನಯವಾಗಿ ಸ್ಪಂದಿಸುವುದು ಮಾನವ ಸಂಬಂಧಗಳ ನಿರ್ವಹಣೆಯ ಅವಿಭಾಜ್ಯ ಅಂಗ. ಇತರರು ನಿಮಗಿಂತ ಎಷ್ಟೇ ದುರ್ಬಲರಾಗಿರಲಿ ಅವರನ್ನು ಅಸಡ್ಡೆಯಿಂದ ತಿರಸ್ಕಾರವಾಗಿ ಕಾಣಬೇಡಿ. ಸುಪ್ರಸಿದ್ಧ ಬರಹಗಾರ ರಾಬಿನ್ ಶರ್ಮಾ ಹೇಳುವಂತೆ, ನಿಮ್ಮ ಬದುಕು ಏರುದಾರಿಯಲ್ಲಿರುವಾಗ ನೀವು ಇತರರನ್ನು ಗೌರವದಿಂದ ನಡೆಸಿಕೊಂಡರೆ, ನೀವು ಇಳಿದಾರಿಯಲ್ಲಿರುವಾಗ ಅವರು ನಿಮ್ಮನ್ನು ಆದರದಿಂದ ಕಾಣುತ್ತಾರೆ. ಸದಾ ನೀವು ಇತರರಿಗೆ ಭಾವನಾತ್ಮಕ ಬೆಂಬಲ ನೀಡಿ. 7. ನೀವು ಎಲ್ಲೇ ಇರಿ, ಇತರರಿಗೆ ಉಪಯುಕ್ತರಾಗಿರಿ. ನಿಮ್ಮ ಕೈಲಾದ ನೆರವನ್ನು ಇತರರಿಗೆ ನೀಡಿ. ಸಾಮಾನ್ಯ ಜನ ಸದಾ ಇತರರಿಂದ ಸಹಾಯವನ್ನು ನಿರೀಕ್ಷಿಸುತ್ತಾರೆ. ಆದರೆ ನೀವು ನೀಡುವ ನೆರವು ಪಡೆದ ನೆರವಿಗಿಂತ ಹೆಚ್ಚಾಗಿರುವಂತೆ ನೋಡಿಕೊಳ್ಳಿ. ನೀವು ಇತರರ ಸಹಾಯವನ್ನು ಕೇಳಲೇಬೇಕಾದ ಸಂದರ್ಭ ಬಂದರೆ ಇವರು ನಮ್ಮನ್ನು ದೋಚುತ್ತಿದ್ದಾರೆ ಎನ್ನುವ ಭಾವನೆ ಅವರಲ್ಲಿ ಮೂಡದಂತೆ ನಿಮ್ಮ ಕೋರಿಕೆಯನ್ನು ಮುಂದಿಡಿ. ಎಂದಿಗೂ ಇತರರನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬೇಡಿ. ಮಾನವ ಸಂಬಂಧಗಳು ಸ್ನಿಗ್ಧತೆಯನ್ನು ಉಳಿಸಿಕೊಂಡು ಬಹುಕಾಲ ಬಾಳಿಕೆ ಬರುವುದು ಪ್ರಾಮಾಣಿಕ ನಡವಳಿಕೆಯಿಂದಲೇ ವಿನಾ ಚಾಣಾಕ್ಷತನದಿಂದಲ್ಲ. ಚಾತುರ್ಯದಿಂದ ನಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ಉಪಯೋಗಿಸಿಕೊಂಡರೆ ತಾತ್ಕಾಲಿಕ ಲಾಭ ನಮ್ಮದಾಗಬಹುದು. ಆದರೆ ಇದು ಚಿನ್ನದ ಮೊಟ್ಟೆಯನ್ನು ಪಡೆದುಕೊಳ್ಳುವ ಲೋಭಕ್ಕೆ ಬಲಿಯಾಗಿ ಕೋಳಿಯನ್ನೇ ಕೊಂದ ಹಾಗೆ. ಈ ವರ್ತನೆಯಿಂದ ಆಗುವ ದೀರ್ಘಕಾಲಿಕ ನಷ್ಟವೂ ನಮ್ಮದೇ. 8. ಮನುಷ್ಯರ ಸ್ವಭಾವ, ಹಿನ್ನೆಲೆ, ಅಭಿಪ್ರಾಯ ಮತ್ತು ಅಭಿರುಚಿಗಳಲ್ಲಿ ಎಷ್ಟೊಂದು ವೈವಿಧ್ಯ! ಒಬ್ಬರಂತೆ ಇನ್ನೊಬ್ಬರಿಲ್ಲ. ಇವರೆಲ್ಲರೊಡನೆ ಹೊಂದಿಕೊಂಡು ವಿರಸ ಮೂಡದಂತೆ, ಕಹಿ ಉಕ್ಕದಂತೆ
ನಡೆದುಕೊಳ್ಳುವುದು ಸುಲಭದ ವಿಷಯವಲ್ಲ. ಆದರೆ ಸ್ವಭಾವಗಳು ಬೇರೆ ಇದ್ದರೂ ವಿಭಿನ್ನತೆಗೆ ಅವಕಾಶ ಮಾಡಿಕೊಡುವುದು ಉತ್ತಮ ಮಾನವ ಸಂಬಂಧಗಳ ಒಳಗುಟ್ಟು. ಇತರರ ಅಭಿಪ್ರಾಯವನ್ನು ಸಾವಕಾಶವಾಗಿ ಕೇಳಿ, ಇತರರನ್ನು ಅವರ ಸ್ಥಾನದಲ್ಲಿ ನಿಂತು ಅರ್ಥ ಮಾಡಿಕೊಳ್ಳಿ. ಇತರರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತಾ ನಿಮ್ಮ ಅಭಿಮತವನ್ನು ತರ್ಕಬದ್ಧವಾಗಿ ನಯವಾಗಿ ವ್ಯಕ್ತಪಡಿಸಿ. ನಿಮ್ಮ ಅಭಿಪ್ರಾಯವನ್ನು ಪರಿಗಣಿಸುವಂತೆ ಕೇಳಿಕೊಳ್ಳಿ. ಇತರರ ಮನವೊಲಿಸುವ ಮಾರ್ಗ ಇದು. ಅವರ ಅಭಿಪ್ರಾಯ ನಿಮ್ಮದಕ್ಕಿಂತ ಹೆಚ್ಚು ಸೂಕ್ತ ಎನಿಸಿದಲ್ಲಿ ನಿಮ್ಮ ಅಹಮ್ಮನ್ನು ಬದಿಗಿರಿಸಿ ಅದನ್ನು ಒಪ್ಪಿಕೊಳ್ಳಿ. 9. ನಿಮ್ಮಿಂದ ತಪ್ಪು ಸಂಭವಿಸಿದಾಗ ನೀವು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಸರಿಯೇ, ನನ್ನಿಂದ ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ ಎಂದು ಕೇಳಿಕೊಳ್ಳಿ. ನಿಮ್ಮ ಈ ಮಾತುಗಳ ಹಿನ್ನೆಲೆಯಲ್ಲಿ ಹೃತ್ಪೂರ್ವಕತೆ ಇರಲಿ. ನಿಮ್ಮ ಕ್ಷಮೆ ಯಾಚನೆ ನಾಲಿಗೆ ತುದಿಯ ಮಾತಾಗಿದ್ದರೆ ಸಂಬಂಧಗಳು ಉತ್ತಮಗೊಳ್ಳುವ ಬದಲು ಹದಗೆಡುತ್ತವೆ. ಈ ಕುರಿತು ಜಾಗರೂಕರಾಗಿರಿ. 10. ಸಂಬಂಧಗಳು ಆರೋಗ್ಯಕರವಾಗಿರಬೇಕಾಗಿದ್ದರೆ ಹಣಕಾಸಿನ ಕೊಡುಕೊಳ್ಳುವಿಕೆಯನ್ನು ಕನಿಷ್ಠ ಪ್ರಮಾಣದಲ್ಲಿ ಇರಿಸಿಕೊಳ್ಳುವುದು ಒಳ್ಳೆಯದು. ಹಣ ಮೂಡಿಸಬಹುದಾದ ಲೋಭ ಮತ್ತು ಪರಿಸ್ಥಿತಿಯಿಂದ ಉದ್ಭವಿಸಬಹುದಾದ ಅಪ್ರಾಮಾಣಿಕತೆ ಬಹು ವರ್ಷಗಳ ಶ್ರಮದಿಂದ ನಿರ್ಮಿತವಾದ ಸಂಬಂಧಗಳನ್ನು ಕ್ಷಣ ಮಾತ್ರದಲ್ಲಿ ಕೆಡವಿಬಿಡುತ್ತದೆ. ಮಾನವ ಸಂಬಂಧಗಳನ್ನು ಶ್ರೇಷ್ಠ ರೀತಿಯಿಂದ ನಿರ್ವಹಿಸುವುದು ಒಂದು ಕೌಶಲವೇ ಸರಿ. ಆದರೆ ಈ ಕೌಶಲ ಉದಿಸುವುದು ಹೊರಗಿನ ಆಚರಣೆಗಳಿಂದ ಅಲ್ಲ, ಸುಸಂಸ್ಕೃತವಾದ ಅಂತರಂಗದಿಂದ. ಸದ್ಗುಣಗಳಿಂದ ಕೂಡಿದ ವ್ಯಕ್ತಿ ಅತ್ಯಂತ ಸಹಜವಾಗಿ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬಲ್ಲ. ನಿಜಕ್ಕೂ ಸಂಬಂಧಗಳ ಉಳಿವು ಅಳಿವುಗಳು ನಾವೆಂಥವರು ಎನ್ನುವುದನ್ನು ಅವಲಂಬಿಸಿದೆ. ಮೇಲೆ ಸೂಚಿಸಿದ ಅಂಶಗಳು ಮಾನವ ಸಂಬಂಧಗಳ ನಿರ್ವಹಣೆಯ ಮೇಲೆ ಬೆಳಕು ಚೆಲ್ಲುತ್ತವೆ ಎನ್ನುವಂತೆ ಕಂಡುಬಂದರೂ ಅವು ನಮ್ಮ ಹೃದಯಕ್ಕೆ ಸಂಸ್ಕಾರ ಕೊಟ್ಟು ನಮ್ಮನ್ನು ಉತ್ತಮವಾಗಿಸುವ ಸಾಧನಗಳು ಎನ್ನುವುದೇ ಸತ್ಯ. ಇತರರಿಂದ ನಮಗೇನಾಗಬೇಕಾಗಿದೆ ಎನ್ನುವ ಉಡಾಫೆಯಿಂದ ಯದ್ವಾ ತದ್ವಾ ವ್ಯವಹರಿಸುವವರು ಹೃದಯವಂತರೂ ಅಲ್ಲ, ವಿಚಾರವಂತರೂ ಅಲ್ಲ. ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ನ ಈ ಮಾತುಗಳು ಶಾಶ್ವತವಾಗಿ ನಮ್ಮ ಸ್ಮರಣೆಯಲ್ಲಿ ಇರಲಿ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಗತಿಯನ್ನು ಸಾಧಿಸುತ್ತೀರಿ ಎನ್ನುವುದು ನೀವು ಎಷ್ಟರ ಮಟ್ಟಿಗೆ ಕಿರಿಯರೊಂದಿಗೆ ಮೃದುವಾಗಿ, ವೃದ್ಧಾಪ್ಯದಲ್ಲಿ ಇರುವವರೊಂದಿಗೆ ಸಹಾನುಭೂತಿಯಿಂದ, ಕಷ್ಟಪಡುವವರೊಂದಿಗೆ ಅನುಕಂಪದಿಂದ, ಬಲಾಢ್ಯರು ಮತ್ತು ದುರ್ಬಲರೊಂದಿಗೆ ಸಹಿಷ್ಣುತೆಯಿಂದ ವರ್ತಿಸುತ್ತೀರಿ ಎನ್ನುವುದನ್ನು ಅವಲಂಬಿಸಿದೆ. ಏಕೆಂದರೆ ಜೀವನದಲ್ಲಿ ಒಂದಲ್ಲ ಒಂದು ದಿನ ನೀವು ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಇರುತ್ತೀರಿ.